ಇದು ಟೋಟಲ್ 7 ಎಕರೆ 16 ಗುಂಟೆ ಒಂದು ತೋಟ. ಕಳೆ ಎಷ್ಟೇ ಬಂದ್ರು ಅದು ಕಳೆ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಬಿಡ್ತೀನಿ. ಬೇಸಾಯಕ್ಕೆ ನಾನು ಜಾಸ್ತಿ ಒತ್ತು ಕೊಡೋದಿಲ್ಲ. ಈ ಅಡಿಕೆನಲ್ಲಿ ಬರ್ತಕ್ಕಂಥ ಈ ಒಡಕು ರೋಗ ಅಂದ್ರೆ ನೋಡಿ, ಇದು ಒಂದು ಈ ತರ ಇದಾಗತ್ತೆ. ನೀರನ್ನ ತುಂಬಾ ಕಡಿಮೆ ಕೇಳುತ್ತೆ, ಪುನುಗಬೇಕು ಅಂತ ಬರುತ್ತೆ. ಪ್ರತಿ ವರ್ಷನೂ ನಾನು ದನಿನ ಕೊಟ್ಟಿಗೆ ಗೊಬ್ಬರನ ಕೊಡೋದಿಲ್ಲ. ಟೋಟಲ್ ಆಗಿ ಒಂದು ಟೈಮಿಗೆ 50 ರಿಂದ 55 ಲೀಟರ್ ಹಾಲು ಕಳಿಸ್ತಾ ಇದೀವಿ. ಒಳ್ಳೆ ಈ ಬೆಲ್ಲದ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದಾಗಿ ನಮ್ಗೆ ಪ್ರತಿ ತಿಂಗಳು ಏನು ಸಿಲಿಂಡರ್ ಇದು ಬಳಸ್ತಾ ಇದ್ವಿ, ಅದ್ರದ್ದು ಯಾವುದೇ ರೀತಿ ಖರ್ಚಿಲ್ಲ. ನಮಸ್ತೆ, ನನ್ನ ಹೆಸರು ರವಿ ಅಂತ ಹೇಳ್ಬಿಟ್ಟು. ನಾವು ಮೂಲತಃ ಸಿಂಧಿಗೆರೆ ಗ್ರಾಮ, ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಸೊ ಇಲ್ಲಿ ನಾನು ಇವಾಗ ಒಂದು ರೈತರಾಗಿ ನಮ್ಮ ತಂದೆ ಕಾಲದಿಂದಲೂ ನಾವು ಇಲ್ಲೇ ತೋಟದಲ್ಲೇ ಮನೆ ಎಲ್ಲ ಮಾಡಿಕೊಂಡು ತೋಟದಲ್ಲೇ ಇದನ್ನು ಮಾಡ್ಕೊಂಡಿರೋದು. ಸೊ ನಮ್ಮದು ಮೇಯ್ನ್ ಇದಾಗಿ ಹೈನುಗಾರಿಕೆನೂ ಕೂಡ ನಾವು ಮಾಡ್ಕೊತ ಬರ್ತಾ ಇದ್ದೀವಿ. ಜೊತೆಗೆ ತೋಟ ನಮ್ಮದು ತೆಂಗು ಮತ್ತು ಅಡಿಕೆ ಮೇಯ್ನ್ ಇದರಲ್ಲಿ ನಮ್ಮದು ಇದಿದೆ. ಅದ್ರ ಜೊತೆಗೆ ಸಪೋಟ ಇದೆ, ಮಾವು ಇದೆ, ಹಳಸು ಇದೆ, ಮತ್ತು ಎಲೆ ವಿಳೆದೆಲೆ ಹಂಬಿದೆ. ಸೊ ರಾಮಫಲ ಇದೆ. ಎಲ್ಲ ಥರದ ಒಂದು ಹಣ್ಣಿನ ಒಂದು ಇದನ್ನು ನಾವು ಇಲ್ಲಿ ಮೇಂಟೈನ್ ಮಾಡಿಕೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೇಯ್ನಾಗಿ ನಾವು ಒಂದು ಸಾವಯವ ಕೃಷಿಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಸಾವಯವ ಕೃಷಿನ ಮಾಡ್ಕೊತ ಬರ್ತಾ ಇದ್ದೀವಿ. ನಾವು ಇಷ್ಟು ವರ್ಷದಲ್ಲಿ ಕೂಡ ಯಾವುದೇ ಒಂದು ಇದರಲ್ಲೂ ಕೂಡ ಒಂದು ರಾಸಾಯನಿಕ ಗೊಬ್ಬರನ ನಾವು ಅಡಿಕೆಗಾಗಲಿ ತೆಂಗಿಗಾಗಲಿ ಮಾಡ್ಕೊತ ನಾವು ಇದನ್ನು ಯಾವುದನ್ನು ಕೊಟ್ಕೊತ ಬರ್ತಾ ಇಲ್ಲ. ಕಂಪ್ಲೀಟಾಗಿ ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನೇ ಕೊಟ್ಕೊಂಡು ಅದ್ರ ಜೊತೆಗೆ ಬೇವಿನ ಹಿಂಡಿ ಮತ್ತು ಸುಣ್ಣದ ಬೂದಿ ಇಂಥದನ್ನು ಅಡಿಕೆಗೆ ಹಾಕ್ಕೊಂಡು ಎಲ್ಲ ಥರದ ರೋಗಗಳ ಇದನ್ನು ಒಂದು ಕಂಟ್ರೋಲ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬೆಳ್ಕೊಂಡು ಬರ್ತಾ ಇದ್ದೀವಿ. ಸೊ ಇದರಿಂದಾಗಿ ನಮಗೆ ಭಾಳ ಒಂದು ಪ್ರಾಫಿಟ್ಟು ತುಂಬ ಚೆನ್ನಾಗೇ ಬರ್ತಾ ಇದೆ. ಅಡಿಕೆನ ನಾಟಿ ತಳಿನೇ ನಾವು ಬಳಸಿರ್ತಕ್ಕಂಥದ್ದು, ಯಾವುದೇ ಹೈಬ್ರಿಡ್ ತಳಿನ ನಾವು ಯೂಸ್ ಮಾಡಿಲ್ಲ. ಸೊ ಇದರಲ್ಲಿ ಸುಮಾರು ಒಂದು 850 ಗಿಡ ಅಡಿಕೆನ ನಾವು ಹಾಕಿದ್ದೀವಿ ತೋಟದಲ್ಲಿ ಈಗ ಅಟ್ ಪ್ರೆಸೆಂಟು. ಈಗ ಅದರಲ್ಲಿ ಈಗ ಫಸ್ಲಿಗೆ ಬರ್ತಾ ಇರ್ತಕ್ಕಂಥದ್ದು ಅಷ್ಟು. ಇದರಲ್ಲಿ ಸುಮಾರು ಒಂದು 80 ರಿಂದ 90 ಕ್ವಿಂಟಾಲು ಕಾಯಿನ ನಾವು ಪ್ರತಿ ವರ್ಷ ಇಳುವರಿ ತೊಗೊಳ್ತಾ ಇದ್ದೀವಿ. ಸೊ ಇದಕ್ಕೆ ರೋಗ ನಿರೋಧಕವಾಗಿ ನಾವು ಬೇರೆ ಯಾವುದೇ ಒಂದು ಔಷಧಿ ಸಿಂಪರಣೆ ಅಥವಾ ಬೇರೆ ಯಾವುದನ್ನು ಇದನ್ನು ಮಾಡ್ತಾ ಇಲ್ಲ. ಕೊಡ್ತಾ ಇರ್ತಕ್ಕಂಥ ಸುಣ್ಣದ ಬೂದಿ ಮತ್ತು ಬೇವಿನ ಹಿಂಡಿ ಇಂಥದ್ರಲ್ಲೇ ಇರ್ತಕ್ಕಂಥ ರೋಗ ಇದು ಕಂಟ್ರೋಲ್ ಆಗಿದೆ. ಸೊ ಮತ್ತು ನೀರಿನ ಒಂದು ವ್ಯವಸ್ಥೆಯಾಗಿ ನಾವು ಜೆಟ್ ಇದರಲ್ಲಿ ನಾವು ಕಂಪ್ಲೀಟು ಇದಕ್ಕೆ ನೀರನ್ನು ಇದು ಕೊಡ್ತಾ ಇದ್ದೀವಿ ಅಡಿಕೆಗೆ. ಸೊ ಇದರಿಂದಾಗಿ ಇಳುವರಿನೂ ತುಂಬ ಚೆನ್ನಾಗಿ ಇದು ಬರ್ತಾ ಇದೆ. ಈಗ ಡ್ರಿಪ್ಪಿನಲ್ಲಿ ನನಗೆ ಅಷ್ಟು ಸೂಕ್ತ ಅಂತೇಳಿ ಅನ್ನಿಸ್ಲಿಲ್ಲ. ನೀರಿನ ಒಂದು ವ್ಯವಸ್ಥೆ ಅದಕ್ಕೆ ಮರಗಳಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅದರಲ್ಲಿ ಸಿಗಲಿಲ್ಲ. ಅದರಿಂದಾಗಿ ನಾವು ಡ್ರಿಪ್ಪನ್ನು ಬೇಡ ಅಂತ ನಾವು ಒಂದು ಇದರಿಂದಾಗಿ ಜೆಟ್ ವ್ಯವಸ್ಥೆ ಮಾಡಿ ಕಂಪ್ಲೀಟ್ ನೀರನ್ನು ನಾನು ಈ ತೋಟಕ್ಕೆ ಒಂದು ಮೇಂಟೈನ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದ ಗಿಡಗಳು ಇವೆಲ್ಲ? ಸುಮಾರು ಒಂದು 35 ರಿಂದ 40 ವರ್ಷದ ಒಂದು ಗಿಡಗಳು ಇವಾಗ ಇದೆ ಇದು. ಮತ್ತು ಉಳಿದಿರ್ತಕ್ಕಂಥದ್ರಲ್ಲಿ ಈಗ ಇದು ಟೋಟಲ್ಲು 7 ಎಕರೆ 16 ಗುಂಟೆ ಒಂದು ತೋಟ. ಇದರಲ್ಲಿ ಉಳಿದಿರ್ತಕ್ಕಂಥ ಎಲ್ಲದರಲ್ಲೂ ಈಗ 2 ವರ್ಷದ ಸೊಸಿ ಇದೆ, ಅದಿನ್ನೂ ಫಸಲು ಸ್ಟಾರ್ಟ್ ಆಗಿಲ್ಲ. ಈಗ ಇರ್ತಕ್ಕಂಥದ್ದು ಇದೊಂದು 850 ಗಿಡ ಕಂಪ್ಲೀಟ್ ಈಗ ಫಸಲಿಗೆ ಬರ್ತಾ ಇದೆ. ಅದು ಒಂದು 35 ರಿಂದ 40 ವರ್ಷದ ಒಂದು ಸೊಸಿಗಳಿದೆ. ಈ ಗಿಡಗಳನ್ನ ಹೇಗೆ ನೀವು ಅಂದರೆ ಯಾವ ಡಿಸ್ಟೆನ್ಸಲ್ಲಿ ಹೆಂಗೆ ನಾಟಿ ಮಾಡ್ಕೊಂಡಿದ್ದೀರಾ? ನಮಗೆ ಬೇಸಾಯಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದಾಗಿ ಇದನ್ನು 9 ಅಡಿ 10 ಅಡಿ ಇದಕ್ಕೆ ನಾವು ಸೊಸಿನ ಇದನ್ನು ಮಾಡ್ಕೊಂಡಿರೋದು. ಅದನ್ನು ಏನಕ್ಕೆ ಅಂತೇಳಿದ್ರೆ ಮುಂಚೆ ಇದು ತೆಂಗು ಬಂದು ನಮ್ಮ ತಂದೆಯವ್ರ ಕಾಲದಲ್ಲಿ ಇದು ಮಾಡಿರ್ತಕ್ಕಂಥದ್ದು. ಆವಾಗ ಡಿಸ್ಟೆನ್ಸು 35 ಫೀಟಿಗೆ ಒಂದು ತೆಂಗಿನ ಮರದಿಂದ ಮರಕ್ಕೆ ಇದನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ 9 ಅಡಿ 10 ಅಡಿ ಡಿಸ್ಟೆನ್ಸಲ್ಲಿ ಮಧ್ಯೆ 2 ಲೈನ್ ಬರೋ ಥರ ನಾವು ಇದನ್ನು ಮಾಡಿಕೊಂಡು ಬೇಸಾಯಕ್ಕೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾಟಿ ಮಾಡಿರ್ತಕ್ಕಂಥದ್ದು ಅಡಿಕೆನ. ಸದ್ಯದಲ್ಲೇ ನಾನು ಬೇರೆ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಜಾಯಿಕಾಯಿ ಮತ್ತು ಚಕ್ಕೆ ಇದಕ್ಕೆ ಮಧ್ಯೆ ಅಂತರ ಬೆಳೆಯಾಗಿ ನಾನು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಮಾಡ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸದ್ಯದಲ್ಲೇ ಈ ವರ್ಷದಲ್ಲೇ ಅದನ್ನು ಎಲ್ಲ ಇದನ್ನು ನಾಟಿ ಮಾಡಿಬಿಟ್ಟು ನಾನು ಅದಕ್ಕೆ ಒತ್ತು ಕೊಡ್ತೀನಿ ಅನ್ನೋ ಒಂದು ಇದಕ್ಕೆ. ಅಂದರೆ ಈ ಖಾಲಿ ಜಾಗದಲ್ಲಿ? ಹೌದು, ಈ ಖಾಲಿ ಜಾಗಗಳಲ್ಲಿ ಈಗ ನೀವು ಇದು ರೋಟೋವೇಟರ್ ಹೊಡ್ದಿರೋದಾ? ಇದು ಡಿಸ್ಕ್ ಹೊಡ್ದು ಅಂದರೆ ಕಳೆ ಮಲ್ಚ್ ಮಾಡಲಿಕ್ಕೆ? ಹೌದು.
ನಾವು ಇದಕ್ಕೆ ಯಾವುದೇ ಥರದ ಒಂದು ಬೇಸಾಯನ ತುಂಬ ಇದಾಗಿ ನಾವು ಇದನ್ನು ಮಾಡೋದಿಲ್ಲ, ಜಾಸ್ತಿ ಬೇಸಾಯಕ್ಕೆ ಹೊತ್ತು ಕೊಡೋದಿಲ್ಲ. ಕಳೆ ಎಷ್ಟೇ ಬಂದ್ರೂ ಅದು ಕಳೆ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಬಿಡ್ತೀನಿ. ಅಡಿಕೆ ಕುಯ್ಲು ಟೈಮಲ್ಲಿ ಮಾತ್ರ ಅದು ಅಡಿಕೆ ತೆಗೀಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಇದನ್ನು ಒಂದು ಗಿಡ ಇದನ್ನು ಮಾಡಲಿಕ್ಕೆ ಅದನ್ನು ಡಿಸ್ಕ್ ಹೊಡೆದ್ಬಿಟ್ಟು ನಾವು ಅದನ್ನು ಮಲ್ಚಿಂಗ್ ಮಾಡ್ತೀವಿ. ಸೊ ಕಳೆ ಎಷ್ಟೇ ಬೆಳೆದ್ರೂ ಅದೇನಾಗುತ್ತೆ, ಮಣ್ಣಿನ ಜೊತೆಗೆ ಮಿಕ್ಸ್ ಆದಾಗ ಅದೇ ಅದಕ್ಕೆ ಒಂದು ಗೊಬ್ಬರವಾಗಿ ಪರಿವರ್ತನೆ ಹೊಂದುತ್ತೆ. ಅದರಿಂದಾಗಿ ನಾವು ಜಾಸ್ತಿ ಬೇಸಾಯಕ್ಕೆ ನಾನು ಜಾಸ್ತಿ ಒತ್ತು ಕೊಡೋದಿಲ್ಲ. ಆಮೇಲೆ ಇನ್ನೊಂದು ಏನಂತೇಳಂದರೆ, ನಮ್ಮದು ಇದು ಎರೆ ಭೂಮಿ ಆಗಿರೋದ್ರಿಂದ ಝೀರೋ ಕಲ್ಟಿವೇಷನ್, ಕೆಲವರು ರೈತರುಗಳು ಹೇಳ್ತಾರೆ ಝೀರೋ ಕಲ್ಟಿವೇಷನ್ ಮಾಡಿದ್ರೆ ಇಳುವರಿ ಜಾಸ್ತಿ ಬರುತ್ತೆ ಅಂತ. ಬಟ್ ಈ ಭೂಮಿಗೆ ಝೀರೋ ಕಲ್ಟಿವೇಷನ್ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ಅನ್ನತಕ್ಕಂಥ ಇದು ನನ್ನ ಒಂದು ಅನುಭವದ ಪ್ರಕಾರ ಇದಾಗಿರೋದು. ಯಾಕೆಂದರೆ ಮಳೆಗಾಲದಲ್ಲಿ ನೀರು ಇದಾಗುತ್ತೆ. ಇದೇನಾಗುತ್ತೆ ಅಂದರೆ, ಝೀರೋ ಕಲ್ಟಿವೇಷನ್ ಮಾಡಿದಾಗ ಮೇಲ್ಗಡೆ ಭೂಮಿ ಕಂಪ್ಲೀಟು ಒಂಥರ ಈ ಸಾರಣೆ ಬರೋ ಥರ ಹೊರಟಾಗುತ್ತೆ. ಸೊ ಅದೇನಾಗುತ್ತೆ, ನೀರು ಬಂದಿದ್ದನ್ನು ಹಾಗೇ ಬಿಟ್ಕೊಟ್ಬಿಡುತ್ತೆ. ಸೊ ಬೇಸಾಯ ಮಾಡಿದಾಗ ಏನಾಗುತ್ತೆ, ಆ ನೀರು ಅಲ್ಲೇ ಹಿಂಗಿಕೊಂಡು ಭೂಮಿನಲ್ಲಿ ಇದಾಗುತ್ತೆ. ಅದರಿಂದಾಗಿ ಝೀರೋ ಕಲ್ಟಿವೇಷನ್ ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂದರೆ ಈ ಮಣ್ಣಿಗೆ ಹೌದು. ಮತ್ತು ನಾವೇನು ಮಾಡ್ತೀವಿ, ಆ್ಯಕ್ಚುಲಿ ಇದು ಸೋಗೆ ಇದು ಎಲ್ಲ ಬರುತ್ತಲ್ಲ, ಅಡಿಕೆ ಸೋಗೆ ಮತ್ತು ತೆಂಗಿನ ಸೋಗೆ ಇದನ್ನೆಲ್ಲವ. ಸೊ ಶೆಡ್ಡರಲ್ಲಿ ಮತ್ತು ಇದರಲ್ಲಿ ಏನು ಮಾಡ್ತೀವಿ, ಎಲ್ಲ ಪೂರ್ತಿ ಪುಡಿ ಮಾಡಿಬಿಟ್ಟು ನಾವು ಏನು ಮಾಡ್ತೀವಿ, ಅಲ್ಲೇ ಭೂಮಿಗೆ ಬಿಟ್ಬಿಡ್ತೀವಿ. ಸೊ ಅದೇನಾಗುತ್ತೆ, ಮಳೆ ಇದು ಬಂದಾಗ ನೀರಿನ ಅಂಶನ ಹೀರ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಅದು ಭೂಮಿ ಮಣ್ಣಿನ ಜೊತೆಗೆ ಸೇರಿಕೊಂಡು ಇದಾದಾಗ ಅದು ಸ್ವಲ್ಪ ಮಣ್ಣು ತುಂಬ ಸ್ಮೂತ್ ಬರುತ್ತೆ. ಸೊ ಆವಾಗ ನೀರಿನ ಅಂಶನ ಜಾಸ್ತಿ ಹಿಡಿದಿಟ್ಕೊಳ್ಳುತ್ತೆ. ಅದರಿಂದಾಗಿ ನಾವು ಸೋಗೆ ಆಗಲಿ ಯಾವುದನ್ನು ಜಾಸ್ತಿ ತೆಗಿಯೋದಿಲ್ಲ ಇದರಿಂದ. ಅಂದರೆ ಉಡ್ಚೆಪ್ಪರಲ್ಲಿ ನೀವು ಪುಡಿ ಮಾಡಿಬಿಟ್ಟು ಮತ್ತೆ ಅಲ್ಲಿಗೇನೆ ಅದೇ ಭೂಮಿಗೆನೆ ಇದನ್ನ ಮಾಡ್ತೀವಿ ನಾವು. ಅದೇನು ತುಂಬಾ ಹತ್ರದಲ್ಲೇ ಹಾಕ್ತೀರಾ ಅಥವಾ ಹಾಕೋದಕ್ಕೆ ಏನಾದ್ರು? ಆಕ್ಚುಲಿ ಆ ಥರ ಹತ್ರದಲ್ಲೇ ಹಾಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನಾವು ಮಧ್ಯ ಈಗ ಏನು ಅಂತರ ಮರದಿಂದ ಮರಕ್ಕೆ ಇದು ಕೊಟ್ಟಿದ್ದೀವಿ, ನಾವು ಕಂಪ್ಲೀಟ್ ಎಲ್ಲ ಕಡೆ ಭೂಮಿಗೂ ನಾವು ಇದಾಗುತ್ತೆ. ಯಾಕೆಂದರೆ ಬರೀ ಅದು ಬುಡಕ್ಕೆ ಮಾತ್ರ ಬಿಟ್ಟಾಗ ಅದು ಬುಡದಲ್ಲೇ ಮಾತ್ರ ಇದು ನೀರನ್ನು ತಗೊಳುತ್ತೆ ಅನ್ನೋ ಅಂಥದ್ದು ಸುಳ್ಳು. ಈಗ ಒಂದು ಮರ ಎಲ್ಲ ಕಡೆನೂ ಬೇರು ಹರಡ್ಕೊಂಡಿರುತ್ತೆ. ಸೊ ಅದರಿಂದಾಗಿ ಬರೀ ಬುಡಕ್ಕಷ್ಟೇ ಇದನ್ನು ಮಾಡಿದ್ರೆ ಅಲ್ಲ ಅಷ್ಟೇ ಸೀಮಿತವಾಗುತ್ತೆ. ಅದಕ್ಕೆ ಕಂಪ್ಲೀಟ್ ಅದಕ್ಕೆ ಅದಕ್ಕೆ ಎಷ್ಟು ತೃಪ್ತಿ ಆಗಬೇಕೋ ಅಷ್ಟನ್ನು ಅದು ನೀರನ್ನಾಗಲಿ ಅಥವಾ ಪೋಷಕಾಂಶನಾಗಲಿ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಕಂಪ್ಲೀಟ್ ಭೂಮಿನಲ್ಲಿ ಎಲ್ಲ ಕಡೆನೂ ನಾವು ಹರಡಿದಾಗ ಏನಾಗುತ್ತೆ, ಅದು ಬೇರುಗಳು ಎಲ್ಲೆಲ್ಲಿ ಹೋಗಿರುತ್ತೆ ಎಲ್ಲ ಕಡೆಗೂ ಅದಕ್ಕೆ ಸೂಕ್ತವಾದಂಥ ಒಂದು ಪೋಷಕಾಂಶಗಳು ಸಿಗುತ್ತೆ. ನೀರಿನ ಅಂಶನೂ ಕೂಡ ಅದು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಈಗ ನೀವು ಹಿಂಗೆ ಹಾಕಿದ್ರಲ್ಲ ಇದೇ ರೀತಿ ಅಂತ ಹೇಳ್ಬೋದು. ಹೌದು. ಇದನ್ನು ಚಿಪ್ ಮಾಡಿಲ್ಲ ಇದಿನ್ನು ಆಕ್ಚುಲಿ ಈಗ ಬಿದ್ದಿರ್ತಕ್ಕಂಥ ಒಂದು ಸೋಗೆಗಳು ಅದನ್ನೇನು ಚಿಪ್ ಮಾಡಿಲ್ಲ. ಈಗ ಕಂಪ್ಲೀಟ್ ಅದು ಮತ್ತೆ ನೆಕ್ಸ್ಟ್ ಮಿಷಿನಲ್ಲಿ ಚಿಪ್ ಮಾಡಿಬಿಟ್ಟು ಅಲ್ಲಲ್ಲೇ ಇದು ಮಾಡ್ತೀನಿ. ಅಡಿಕೆಗೆ ಒಂದು ಈ ಅಣಬೆ ರೋಗ ಅನ್ನೋಂಥದ್ದು ಒಂದು ರೋಗ ಸ್ವಲ್ಪ ಅವಾಗ ಕಾಣಿಸ್ಕೊತಾ ಇರುತ್ತೆ. ಅದು ಬಟ್ ಎಲ್ಲ ಇದರಲ್ಲೂ ಬರೋದಿಲ್ಲ, ತುಂಬ ರೇರು. ಅದು ಬಂದಾಗ ಏನು ಮಾಡಬೇಕಾಗ್ತದೆ ಅಂತೇಳಂದರೆ, ಮರನ ಸುತ್ತನೂ ಒಂದು 2 ಅಡಿ ಟ್ರಂಚ್ ಹೊಡೆದು ಯಾವ ಮರಕ್ಕೆ ಬಂದಿರುತ್ತೆ ಆ ಮರದ ಕಂಪ್ಲೀಟ್ ಸುತ್ತನೂ ಒಂದು 2 ಅಡಿ ಟ್ರಂಚ್ ಹೊಡಿಬೇಕು. ಟ್ರಂಚ್ ಹೊಡೆದು ಆ ಮಣ್ಣನ್ನು ಅಡಿಕೆ ತೋಟದಿಂದ ದೂರ ಹೊರಗಡೆಗೆ ಪಾಸ್ ಮಾಡಬೇಕು. ಮತ್ತು ಆ ಮರನ ಕಂಪ್ಲೀಟ್ ತೆಗೆದುಬಿಟ್ಟು ಅದು ಒಣಗಿ, ಆ್ಯಕ್ಚುಲಿ ಅದು ಅಣಬೆ ರೋಗ ಬಂತು ಅಂತೇಳಂದರೆ ಸುಳಿ ಇರೋದಿಲ್ಲ, ಬಿದ್ದು ಹೊರಟೋಗುತ್ತೆ. ಅದನ್ನು ಕಂಪ್ಲೀಟ್ ತೆಗೆದುಬಿಟ್ಟು ಸುಟ್ಟು ಹಾಕಬೇಕು. ಆ ಸುಟ್ಟು ಹಾಕಿದಾಗ ಮಾತ್ರ ಬೇರೆದಕ್ಕೆ ಹರಡೋದಿಲ್ಲ. ಇಲ್ಲಾಂದರೆ ಅದೇನಾಗುತ್ತೆ, ಪೂರ್ತಿ ಕಂಪ್ಲೀಟ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅದೊಂಥರ ಈ ಅಂಟು ರೋಗ ಇದ್ದಂಗೆ. ಅದರಿಂದಾಗಿ ಅದೊಂದು ಅಣಬೆ ರೋಗ ಒಂದು ಬಂದಾಗ ನಾವು ಅದು ಕಂಪ್ಲೀಟ್ ಟ್ರಂಚ್ ಹೊಡೆದ್ಬಿಟ್ಟು ಅದನ್ನು ಇದನ್ನು ಮಾಡಲೇಬೇಕಾಗ್ತದೆ. ನಿಮ್ಮಲ್ಲಿ ಯಾವುದು ಈ ಕೊಳೆ ರೋಗ ಬಂದಿರೋಂಥದ್ದು ಅಂಥದ್ದು ಯಾವುದು ಇಲ್ಲ? ಇಲ್ಲಿ ನಮ್ಮ ಏರಿಯಾದಲ್ಲಿ ಕೊಳೆ ರೋಗ ಬರೋದಿಲ್ಲ ಸಾಮಾನ್ಯವಾಗಿ. ಯಾಕೆಂದರೆ ಅಷ್ಟು ಮಳೆ ಇದು ಇರೋದಿಲ್ವಲ್ಲ. ಕೊಳೆ ರೋಗ ಬರೋದು ಯಾವಾಗ ಅಂತೇಳಂದರೆ, ಮಳೆ ಕಂಟಿನ್ಯೂಸ್ ಆಗಿ ಮಳೆ ಬಂದಂಥ ಇದರಲ್ಲಿ ಮಾತ್ರ ಬರ್ತದೆ. ಇಲ್ಲಿ ನಮ್ಮಲ್ಲಿ ಕೊಳೆ ರೋಗಕ್ಕೆ ಅಷ್ಟೊಂದು ಇದು ಏನು ಬರೋದಿಲ್ಲ. ಈ ಅಡಿಕೆ ಉಳಿಕೆಗಳನ್ನ ಏನು ಮಾಡ್ತೀರಾ? ಇದನ್ನ ಮತ್ತೆ ಹಂಗೆ ತೋಟದೊಳಗಡೆ ಅಲ್ಲಲ್ಲೇ ಇದನ್ನ ಮಾಡಿಬಿಡ್ತೀವಿ. ಅದು ಚೀಪರಲ್ಲಿ ಹಾಕ್ಬಿಟ್ಟು ಚೀಪರಲ್ಲೇನು ಹಾಕೋ ಅಂತ ಅವಶ್ಯಕತೆ ಇಲ್ಲ. ಇದೇನು ಮಾಡ್ತೀವಿ, ಹಂಗೆ ಅಲ್ಲಲ್ಲಿ ಸ್ಪ್ರೆಡ್ ಮಾಡಿದರೆ ಅದು ಒಂದು ಸ್ವಲ್ಪ ಅದ್ರ ಮೇಲೆ ಮಣ್ಣು ಬಿದ್ದಾಗ ಏನಾಗುತ್ತೆ, ಅದು ಹಂಗೆ ಇದಾದಂಗೆ ಆಗ್ಬಿಟ್ಟು. ಅಡಿಕೆನಲ್ಲಿ ಒಂದು ಈ ಒಡಕು ರೋಗ ಒಂದು ಬರ್ತದೆ. ಅದೊಂದಕ್ಕೆ ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಕ್ಯಾಲ್ಸಿಯಮ್ ಇದು ಕಡಿಮೆ ಆದಾಗ ಅದು ಸ್ವಲ್ಪ ರೋಗ ಇದು ಜಾಸ್ತಿ ಬರ್ತದೆ. ಅಂಥ ಮರಗಳಿಗೆ ಸುಣ್ಣದ ಬೂದಿಯನ್ನು ಕೊಟ್ಟು ಇದನ್ನು ಮಾಡಿದ್ರೆ, ಮೈಲ್ ತುತ್ತ ಪ್ಲಸ್ ಸುಣ್ಣದ ಬೂದಿ ಹಾಕಿದಾಗ ಆ ರೋಗ ಕಂಪ್ಲೀಟ್ ಕಂಟ್ರೋಲಿಗೆ ಬರ್ತದೆ. ಅದು ನಿಮ್ಮಲ್ಲಿ ಅದು ಇಲ್ಲ? ಇದೆ ಒಂದು 2 ಮರದಲ್ಲಿ. ಅದು ಅಲ್ಲಿ ಕೆಳಗಡೆ ಇದಿದೆ, ಅಲ್ಲಿ ಬಂದರೆ ಅದು ಕಾಯಿ ತೋರಿಸ್ತೀನಿ. ಈಗ ಆ್ಯಕ್ಚುಲಿ ನಾವು ಇದರಲ್ಲಿ ಇಂಟರ್ ಕ್ರಾಪ್ ಆಗಿ ಶುಂಠಿನ ಹಾಕಿದ್ದೀನಿ. ಸೊ ಇದಕ್ಕೆ ನಾವು ಸ್ವಲ್ಪ ಆರ್ಗ್ಯಾನಿಕ್ ಇದು ಜಾಸ್ತಿ. ಇದು ಶುಂಠಿಗೆ ಏನಾಗುತ್ತೆ ಅಂತೇಳಂದರೆ, ಆರ್ಗ್ಯಾನಿಕ್ ಇದು ಸ್ವಲ್ಪ ಇದರಲ್ಲಿ ನಾವು ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ.
ದನಿನ ಗೊಬ್ಬರ ಜಾಸ್ತಿ ಕೊಟ್ಟಿದ್ರಿಂದಾಗಿ ಇದೇನಾಗುತ್ತೆ, ಭೂಮಿ ನೀರಿನ ಅಂಶನ ಜಾಸ್ತಿ ಹಿಡಿದಿಟ್ಕೊಂಡಿದ್ದರಿಂದಾಗಿ ಸ್ವಲ್ಪ ಕೊಳೆ ರೋಗ ಇದು ಸ್ವಲ್ಪ ಜಾಸ್ತಿ ಬಂದಿದೆ ಇದಕ್ಕೆ. ಇದು ಏನಂದರೆ ಶುಂಠಿಗೆ ನಾವು ನೀರಿನ ಅಂಶ ಅದು ಶೀತ ಬೇಕು, ಆದರೆ ನೀರಿನ ಅಂಶ ಹಿಡಿದಿಟ್ಕೊಂತಕ್ಕಂಥ ಒಂದು ಮಣ್ಣು ಇದಕ್ಕೆ ಸೂಕ್ತ ಆಗೋದಿಲ್ಲ. ಅದರಿಂದಾಗಿ ಗೊಬ್ಬರದ ಅಂಶ ಜಾಸ್ತಿ ಇದ್ದಿದ್ದರಿಂದಾಗಿ ಇದು ಒಂದು ಕೊಳೆ ರೋಗ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟು ಇದಾಗಿದೆ ಇದು ನಮ್ಮದು ಶುಂಠಿ. ಆರ್ಗ್ಯಾನಿಕ್ ಕೃಷಿ ಅಂತೇಳಂದರೆ ಈಗ ನಮ್ಮ ಒಂದು ಅನುಭವದಲ್ಲಿ ನಾವು ಮಾಡಿದ್ದಲ್ಲ, ನಮ್ಮ ತಂದೆಯವ್ರ ಕಾಲದಿಂದಲೂ ನಮ್ಮ ತಂದೆನೂ ಅದನ್ನೇ ಒಂದು ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು. ಅವರಿದ್ರಲ್ಲೂ ಯಾವುದೇ ಒಂದು ರಾಸಾಯನಿಕ ಗೊಬ್ಬರನ ಬಳಸಬೇಡಿ ಅಂತಲೇ ನಮಗೂ ಹೇಳ್ತಾ ಇದ್ದಿದ್ದು. ಸೊ ಅವರು ಅವಾಗಿಂದನೂ ಬರೀ ಏನು ದನಿನ ಇದು ಕೊಟ್ಟಿಗೆ ಗೊಬ್ಬರ ಇಂಥದ್ದನ್ನೇ ಕೊಟ್ಬಿಟ್ಟು ಅವರು ತೋಟ ಇದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದು. ಸೊ ನಾವು ಅಡಿಷನಲ್ ಆಗಿ ಅದು ರಾಸಾಯನಿಕ ಗೊಬ್ಬರ ಇದನ್ನು ಹಾಕೋದಕ್ಕೆ ನಮಗೆ ಖರ್ಚೇ ಹೊರ್ತು ಅದರಿಂದಾಗೇನು ನಾವು ಇದು ಅಂತ ಬರೋದಿಲ್ಲ. ಈಗ ಆದಷ್ಟು ನಾವು ಈಗ ನಮ್ಮದೇ ಆದಂಥ ದನಿನ ಗೊಬ್ಬರ ಇದು ನಾವು ಯೂಸ್ ಮಾಡೋದ್ರಿಂದ ನಮಗೆ ಮೇಂಟೆನೆನ್ಸ್ ಇದಕ್ಕೆ ಖರ್ಚು ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಬರ್ತಕ್ಕಂಥ ಆದಾಯದಲ್ಲಿ ಏನು ಬರುತ್ತೆ ಅದೇ ನಮಗೇನು ಕಡಿಮೆ ಏನು ಆಗಿಲ್ಲ, ನಮಗೆ ಆಗಿಲ್ಲ. ನಮಗಿನ್ನೂ ಒಳ್ಳೆ ಈಗ ಆ್ಯಕ್ಚುಲಿ ಈಗ ನಾವು ಚೇಣಿ ಕೊಡ್ತೀವಲ್ಲ ಅಡಿಕೆನ, ಸೊ ಅವರೇ ಹೇಳ್ತಾರೆ ಈಗ ಒಳ್ಳೆ ಇಳುವರಿ ತುಂಬ ಚೆನ್ನಾಗಿ ಬರ್ತದೆ ಇದು ಅಂತ ಹೇಳ್ಬಿಟ್ಟು. ಈ ಅಡಿಕೆನಲ್ಲಿ ಬರ್ತಕ್ಕಂಥ ಈ ಒಡಕು ರೋಗ ಅಂದರೆ ನೋಡಿ ಇದು ಒಂದು ಈ ಥರ ಇದಾಗತ್ತೆ. ಸೊ ಇದಕ್ಕೆ ಸುಣ್ಣದ ಬೂದಿ ಮತ್ತು ಮೈಲ್ ತುತ್ತ ಕೊಟ್ಟರೆ ಈ ರೋಗನ ಕಂಟ್ರೋಲ್ ಮಾಡ್ಬೋದು. ನಿಮ್ಮ ತೋಟದಲ್ಲೂ ಒಂದು 2-3 ಮರ ಒಂದು 2 ಮರದಲ್ಲಿ ಆ ಥರ ಬರ್ತಾ ಇದೆ. ಸೊ ಅದು ಹಾಕಿದ್ದೀವಿ, ಬಟ್ ಇದ್ದಿದ್ದು ಜಾಸ್ತಿನೇ ಇತ್ತು, ಸ್ವಲ್ಪನೂ ಉಳಿತಾನೆ ಇರಲಿಲ್ಲ. ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಆದರೆ ಸ್ವಲ್ಪ ಒಂದೊಂದು ಇದರಲ್ಲಿ ಗೊನೆಯಲ್ಲಿ ಬರುತ್ತೆ. ಅದು ಕಂಪ್ಲೀಟ್ ಸ್ಟಾಪ್ ಆಗಬೇಕಂದ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಈ ನೀರಿಗೆ ನಿಮ್ಮಲ್ಲಿ ವ್ಯವಸ್ಥೆಗಳು ಹೇಗಿದೆ? ಸೊ ಇಲ್ಲೆಲ್ಲ ನಮ್ಮದು ಬೋರ್ವೆಲ್ಗಳನ್ನೇ ನಾವು ಇದನ್ನು ಮಾಡ್ತಾ ಇರೋದು. ಓಪನ್ ಬಾವಿನೂ ಇದೆ ನಮ್ಮದು. ಸೊ ಅದು ಮೊದಲಿನಿಂದ ಇದು ಮಾಡ್ತಾ ಇದ್ದಿದ್ದು. ಇತ್ತೀಚೆಗೆ ಸ್ವಲ್ಪ ಅದರಲ್ಲಿ ನೀರು ಕಡಿಮೆ ಆಗಿದ್ದರಿಂದಾಗಿ ನಾವು ಬೋರ್ವೆಲ್ಗಳನ್ನು ಕೊರೆಸಿ ಬೋರ್ವೆಲ್ಗಳಿಂದಲೇ ನೀರನ್ನು ಸಪ್ಲೈ ಕೊಡ್ತಾ ಇರೋದು. ನೀರಿನ ಅಂಶ ನೀರು ಇಲ್ಲೆಲ್ಲ ನೀರುಗಳು ಚೆನ್ನಾಗಿದೆ. ನೀರಿಗೆ ಬೋರಿಗೆ ನಮಗೆ ತೊಂದರೆ ಇಲ್ಲ ನೀರಿಗೆ. ಈ ಸಾವಯವ ಮಾಡಿದ್ರಿಂದ ನೀರಿನ ಒಂದು ಏನು ಮಟ್ಟ ಅಂತ ಕರಿತೀವಲ್ಲ ನಾವು, ಅದೇನಾದ್ರು ಇಂಪ್ರೂವ್ ಆಗಿದೆಯಾ ನಿಮ್ಮ ತೋಟದಲ್ಲಿ? ಖಂಡಿತವಾಗಿಯೂ. ಯಾಕೆಂತೇಳಂದರೆ ಈಗ ನಾವು ಸಾವಯವ ಇದನ್ನು ಬಳಸ್ಕೊಳ್ತಾ ಇರೋದ್ರಿಂದಾಗಿ ಭೂಮಿನಲ್ಲಿ ನಾವು ಏನು ಬರ್ತಕ್ಕಂಥ ಸೋಗೆ ಇದನ್ನೆಲ್ಲ ನಾವು ಅಲ್ಲೇ ತೋಟಕ್ಕೆ ನಾವು ಇದನ್ನು ಮಾಡ್ತೀವೋ ನೀರನ್ನು ತುಂಬ ಕಡಿಮೆ ಕೇಳುತ್ತೆ. ಈಗ ನಾವು ಒಂದು ಸಲ ನೀರು ಬಿಟ್ಟರೆ ಹೆಚ್ಚು ಕಡಿಮೆ ತಿಂಗಳ ತನಕನೂ ಭೂಮಿಯಲ್ಲಿ ತೇವಾಂಶ ಹಾಗೇ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಈ ತೋಟದಲ್ಲಿ ಈ ಕಾಡು ಹಂದಿಗಳದ್ದು ಇದ್ರದ್ದು ಭಾಳ ಇದು ಜಾಸ್ತಿ ಇದೆ ಪ್ರಾಬ್ಲಮ್ಸು. ಸೊ ನಾವು ಇದಕ್ಕೆ ಬೇರೆ ಬೇರೆ ರೀತಿ ಎಲ್ಲ ಸೊಲ್ಯೂಷನ್ ಇದನ್ನು ಮಾಡಲಿಕ್ಕೆ ನೋಡಿದ್ವಿ, ಬಟ್ ಅದಕ್ಕೆ ಕಂಪ್ಲೀಟ್ ಆದಂಥ ಸೊಲ್ಯೂಷನ್ ಇಲ್ಲಿ ತನಕನೂ ಸಿಕ್ಕಿಲ್ಲ. ಕಾಡಂದಿಗಳು ಇಲ್ಲಿ ಏನು ಮಾಡ್ತೇವೆ ಅಂದರೆ ಬಂದು ತೆಂಗಿನಕಾಯಿ ಇದು ಮಾಡುತ್ತೆ, ಸುಲಿಯುತ್ತೆ. ಅಂದ್ರೆ ಕೆಳಗಡೆ ಬಿದ್ದಿರ್ತಕ್ಕಂಥದ್ದನ್ನ ತಗೊಂಡೋಗಿ ಎಲ್ಲ ತಿನ್ನುತ್ತೆ. ಅದ್ರ ಜೊತೆಗೆ ಈಗ ನಾವು ಏನಾದ್ರು ಅಡಿಷನಲ್ ಆಗಿ ಇದ್ರ ಕ್ರಾಪ್ ಆಗಿ ಇಂಟರ್ ಕ್ರಾಪ್ ಆಗಿ ನಾವು ಇದನ್ನ ಮಾಡಕ್ ಬಾಳೆ ಏನಾದ್ರೂ ಬೆಳೆಯೋದಕ್ಕೆ ಅಂತೇಳಂತ ಇದನ್ನ ಮಾಡಿದ್ರೆ ಸೊ ಆಲ್ರೆಡಿ ಒಂದ್ಸಲ ಟ್ರೈ ಮಾಡಿ ಆಗಿದೆ. ನಾವು ಹಾಕಿದ ಇದ್ರದ್ದೇನೆ ಕಂಪ್ಲೀಟ್ ಬಾಳೆ ಇದನ್ನ ಗಿಡನ ಕಂಪ್ಲೀಟ್ ಆಗಿ ಕಿತ್ತಾಕ್ಬಿಡುತ್ತೆ, ಕಂಪ್ಲೀಟ್ ಆಗಿ ಕಿತ್ತಾಕತ್ತೆ. ಈ ಶುಂಠಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ನಿಮ್ದು? ಇದಕ್ಕೆ ಶುಂಠಿಗೆ ಏನದು ಶುಂಠಿ ತಿನ್ನೋದಿಲ್ಲ, ಹಂಗಾಗಿ ಶುಂಠಿಗೆ ಏನದು ಬರೋದಿಲ್ಲ. ಸೊ ಈಗ ಬೇರೆ ಅದ್ರ ಒಳಗಡೆ ಓಡಾಡುತ್ತೆ ಬಿಟ್ರೆ ಶುಂಠಿ ಏನು ಇದನ್ನ ಮಾಡಿಲ್ಲ. ಆದ್ರೆ ಈ ಬಾಳೆ ಇಂಥದ್ದನ್ನ ಮಾತ್ರ ಬಿಡೋದಿಲ್ಲ, ಎಲ್ಲ ಗೆಡ್ಡೆ ಇದು ಎಲ್ಲ ಬಗ್ದಾಕತ್ತೆ. ಇಲ್ಲಿ ಮಧ್ಯ ನೋಡಿದ್ರೆ ಸಪೋಟ ಗಿಡಗಳು ಸುಮಾರು ಇದಾವೆ. ಆಕ್ಚುಲಿ ಸಪೋಟ ಗಿಡ ಇದೆ ನಮ್ದು ಇಲ್ಲಿ ಇಂಟರ್ ಕ್ರಾಪ್ ಆಗಿ ಸಪೋಟ ಇದನ್ನ ಮಾಡಿದೀವಿ. ಅದರಲ್ಲಿ ಚೆನ್ನಾಗಿ ಫಸಲು ಬರ್ತಾ ಇದೆ. ಅದನ್ನ ಇಲ್ಲೇ ಬಂದು ತಗೊಂಡೋಗ್ತಾರೆ. ಓಪನ್ ಮಾರ್ಕೆಟಿಗೆ ಕೊಡ್ತಾ ಇದ್ದೀರಾ? ಇಲ್ಲ, ಇಲ್ಲೇ ಬಂದು ಈಗ ಇವ್ರುಗಳು ಬಂದು ತಗೊಂಡೋಗ್ತಾರೆ. ಇಲ್ಲಿಗೆ ಬಂದು ತಗೊಂಡೋಗ್ತಾರೆ. ಜೊತೆಗೆ ನಾವು ಇದು ಪಪ್ಪಾಯಿ ಒಂದು ಇಂಟರ್ ಕ್ರಾಪ್ ಆಗಿ ಇದನ್ನ ಮಾಡಿದ್ವಿ. ಆದ್ರೆ ಇದನ್ನ ಆರ್ಗ್ಯಾನಿಕ್ ಆಗಿ ನಾವು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಯ್ತು. ಇದು ಸ್ವಲ್ಪ ರೆಡ್ ಲೇಡಿ ಇದನ್ನ ಮಾಡಿದ್ವಿ. ಇದು ವೈರಸ್ ಇದು ಪ್ರಾಬ್ಲಮ್ ತುಂಬಾ ಇದೆ. ಸೊ ಅದರಿಂದಾಗಿ ಈಗ ಅದನ್ನ ಮೇಂಟೈನ್ ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ ನಾನು. ಇದಕ್ಕೆ ಮಜ್ಜಿಗೆ ಮತ್ತೆ ಗಂಜಲನ ತುಂಬಾ ಸ್ಪ್ರೇ ಮಾಡಿದ್ವಿ, ಆದ್ರೆ ಅದು ವೈರಸ್ ಇದು ಕಂಟ್ರೋಲ್ ಆಗಲಿಲ್ಲ. ಸೊ ಅದರಿಂದಾಗಿ ಅದು ಬೇರೆ ನಾವು ಏನು ಕೆಮಿಕಲ್ ಯೂಸ್ ಮಾಡೋದು ಬೇಡ ಅನ್ನೋ ಕಾರಣದಿಂದಾಗಿ ಅದನ್ನು ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಇರ್ತಕ್ಕಂಥ ಗಿಡ ಇರೋಷ್ಟು ಬರಲಿ, ಅದು ಅಕ್ಕಿ ಪಕ್ಷಿಗಳು ತಿನ್ನಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ಈ ಪಟ್ಟೆಯಲ್ಲಿ ನಿಮ್ಮದು ಯಾವುದು ಅಡಿಕೆ ಜೊತೆಗೆ ಪಪ್ಪಾಯಿ ಸಪೋಟನ ಇಂಟರ್ ಕ್ರಾಪ್ ಆಗಿ ಯೂಸ್ ಮಾಡ್ಕೊಂಡಿದ್ದೀರಾ? ಹೌದು. ಸಪೋಟ ಬಿಟ್ರೆ ಬೇರೆ ಯಾವ ಹಣ್ಣಿನ ಇದು ನಿಮ್ಮ ತೋಟದಲ್ಲಿದೆ? ಹಳಸಿದೆ, ಮಾವು ಇದೆ,
ಮತ್ತು ರಾಮಫಲ ಇದೆ, ಸೀಬೆ ಇದೆ. ಅದನ್ನೆಲ್ಲ ಹೇಗೆ ಅಂದ್ರೆ ಅದು ನಿಮಗೆ ಖರೀದಿದಾರರು ಇಲ್ಲೇ ಬಂದ್ಬಿಟ್ಟು ಹಳಸು ಬಂದು ಇಲ್ಲೇ ತಗೊಂಡು ಹೋಗ್ತಾರೆ, ಮಾವನ್ನು ಕೂಡ ಸೀಸನ್ನಲ್ಲಿ ಬಂದು ಇದನ್ನ ಮಾಡ್ತಾರೆ. ಎಷ್ಟೆಷ್ಟು ಮರಗಳಿದಾವೆ ಅವು? ಹಳಸು ಒಂದು 6 ಮರ ಇದೆ. ಆಹಾ. ಇನ್ನು ಇದು ಮಾವು ಒಂದು 4 ಮರ ಇದೆ. ಮಾವು ಒಂದು 4 ಮರ ಇದೆ. ಅಂದ್ರೆ ಲೋಕಲ್ ತಳಿಗಳು? ಹೌದು, ಲೋಕಲ್ ತಳಿಗಳು. ಸಪೋಟನ ಇಲ್ಲಿ ಇಂಟರ್ ಕ್ರಾಪ್ ಆಗಿ ಬೆಳೆದಿದ್ದೀವಿ. ಆದರೆ ಇಲ್ಲಿ ಈ ಕಾಡು ಪ್ರಾಣಿಗಳದ್ದು ಇದು ಒಂದು ಪುನುಗು ಬೆಕ್ಕು ಅಂತ ಬರುತ್ತೆ. ಅದು ತುಂಬ ಇಲ್ಲಿ ನೈಟ್ ಟೈಮು ಮರದಲ್ಲೆಲ್ಲ ಕೂತ್ಕೊಂಡು ಕಾಯಿನೆಲ್ಲ ನೋಡಿ ಎಲ್ಲ ಹೇಗೆ ಸುಲ್ದಾಕಿದೆ. ಇದು ಪುನುಗ್ ಬೆಕ್ಕಿಂದು? ಹೌದು, ಈ ಥರ ಎಲ್ಲ ತಿಂದು ಇದು ಮಾಡುತ್ತೆ. ಅದೊಂದು ಸಪೋಟನ ಸ್ವಲ್ಪ ವೇಸ್ಟ್ ಮಾಡ್ತಾ ಇದೆ. ಪುನುಗ್ ಬೆಕ್ಕಿಂದು ಸಮಸ್ಯೆಗಳನ್ನ ನಾನು ಇದೇ ಫಸ್ಟ್ ನಾನು ಇಲ್ಲಿ ಕೇಳಿದ್ದು. ಕೆಲವು ಕಡೆ ಮಾಡಿದೆ, ಇಲ್ಲ ಅಂತಲ್ಲ, ಬಟ್ ಸಪೋರ್ಟ್ ಆಗಿ ನಾನು ಇದೇ ಫಸ್ಟ್ ಕೇಳಿದ್ದು. ಇಲ್ಲ, ತುಂಬಾ ಇದು ಮಾಡುತ್ತೆ, ಗಿಡದಲ್ಲಿ ಎಲ್ಲ ತಿಂದು ಇದು ಮಾಡುತ್ತೆ. ಆಕ್ಚುಲಿ ಅವರೇ ಫಸ್ಟಿಗೆ ಟೆಸ್ಟ್ ಮಾಡೋರು ಅಂತ ನಿಮ್ಮನ್ನ, ಹಣ್ಣುಗಳು ಹಣ್ಣಾಗಿದೆಯಾ ಇಲ್ವಾ ಅಂದಂಗೆ ಅವರೇ ಮೊದಲು ಟೆಸ್ಟ್ ಮಾಡೋರು, ಆರ್ಗ್ಯಾನಿಕ್ ಟೆಸ್ಟರ್ಸ್. ಹೌದು, ನಮಗೆ ಬೇಕಾದಂಥ ಒಂದು ತೆಂಗಿನ ಸಸಿಗಳಿರ್ಬೋದು, ಅಡಿಕೆ ಸಸಿಗಳಿರ್ಬೋದು. ನಾವು ಇಲ್ಲಿ ನಮ್ಮದೇ ತೋಟದಲ್ಲಿ ಇರ್ತಕ್ಕಂಥ ಈಗ ತೆಂಗು ಕೂಡ ನಮ್ಮದು 60 ವರ್ಷದ ಮೇಲ್ಗಡೆ ಇರ್ತಕ್ಕಂಥ ಮರಗಳು. ಸೊ ಅದರಲ್ಲಿ ನಾವು ಯಾವುದು ಒಂದು ತುಂಬ ಸದೃಢವಾಗಿ ಒಳ್ಳೆ ಇದರಲ್ಲಿ ಆರೋಗ್ಯವಾಗಿ ಇದೆಯೋ ಅಂಥ ಒಂದು ತೆಂಗಿನ ಮರಗಳಲ್ಲಿ ನಾವು ಒಂದು ಅದನ್ನು ತೆಂಗಿನ ಕಾಯಿನ ತೊಗೊಂಡು ಅದನ್ನೇ ನಾವೇ ಪಾತಿ ಮಾಡಿಕೊಂಡು ನಾವು ಸಸಿನ ಇದು ಮಾಡ್ಕೊಳ್ತೀವಿ. ಸೊ ತೆಂಗಿನ ಮರ ಹೇಗೆ ಆರೋಗ್ಯವಾಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಮರ ತುಂಬ ಒಂದು ಇದಾಗಿ ಗರಿಗಳು ಫುಲ್ ಕಂಪ್ಲೀಟ್ ಗರಿಗಳು ಇರ್ತಕ್ಕಂಥದ್ದು, ದಟ್ಟವಾಗಿ ಇರ್ತಕ್ಕಂಥ ಒಂದು ಮರಗಳಲ್ಲಿ ಅದು ಸೂಕ್ತವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ನಮಗೆ ಒಂದು ಸೂಕ್ತವಾದಂಥ ಒಂದು ಮರ. ಅಂಥ ಒಂದು ಮರದಲ್ಲಿ ನಾವು ಹಣ್ಣನ್ನು ತೊಗೊಂಡು ಇದು ಮಾಡಿಕೊಂಡು ನಮಗೆ ಬೇಕಾದಂಥ ಇಲ್ಲಿ ನಾವೇನು ಸಾಯಿಗುಣಿಗೆ ನಾವು ನಟ್ಕೊಳ್ತೀವೋ ಆ ಇದಕ್ಕೆ ಇದು ಮಾಡ್ಕೊಳ್ತೀವಿ. ಉಳಿದಂಥ ಒಂದು ಸಸಿಗಳನ್ನು ನಾವು ಮಾರಾಟವಾಗಿಯೂ ಕೂಡ ಇದು ಮಾಡ್ತೀವಿ, ಅದರಿಂದಲೂ ಕೂಡ ನಮಗೆ ಆದಾಯವಾಗಿ ಬರ್ತದೆ. ಸೊ ಈಗ ಅಡಿಕೆನೂ ಕೂಡ ಅಷ್ಟೇ, ಈಗ ಒಂದು 40 ವರ್ಷದ ಮೇಲ್ಗಡೆ ಇರ್ತಕ್ಕಂಥ ಒಂದು ಒಳ್ಳೆಯ ಚೆನ್ನಾಗಿ ದುಂಡುಗಿರ್ತಕ್ಕಂಥ ಒಂದು ಅಡಿಕೆ ಗೋಟನ್ನು ಇದು ಮಾಡ್ಕೊಂಡು ಅಂಥವರಲ್ಲಿ ಗೋಟನ್ನು ಬಿಟ್ಕೊಂಡು ಅದನ್ನೇ ನಾವು ಮತ್ತೆ ಇದಕ್ಕೆ ಮೊಳಕೆ ಬರೆಸ್ಬಿಟ್ಟು ಅದನ್ನು ಪಾಕೆಟಲ್ಲಿ ಇದು ಮಾಡಿಕೊಂಡು ಸಸಿಗಳನ್ನು ಮಾಡ್ಕೊಳ್ತೀವಿ. ಸೊ ಅದನ್ನು ಕೂಡ ನಮಗೆ ಬೇಕಾಗಿದ್ದಷ್ಟನ್ನು ಬಳಸ್ಕೊಳ್ತೀವಿ, ಮತ್ತು ಅದನ್ನು ಕೂಡ ಮಾರಾಟ ಮಾಡಿ ಅದರಿಂದಲೂ ನಮಗೆ ಒಳ್ಳೆಯ ಆದಾಯ ಬರ್ತಾ ಇದೆ. ಈಗ ದನಿನ ಗೊಬ್ಬರನ ನಾವು ಈಗ ನಮ್ಮದೇ ಒಂದು ಹೈನುಗಾರಿಕೆ ಇದಾಗಿರತಕ್ಕಂಥ ಇದರಿಂದಾಗಿ ಈಗ ನಾವು ಗೊಬ್ಬರನ ಇಲ್ಲಿ ಇದನ್ನು ಸ್ಟಾಕ್ ಮಾಡ್ಕೊಳ್ತೀವಿ. ಸೊ ಡೈಲಿ ಬಂದಂಥ ಏನು ಸಗಣಿನ ನಾವು ಕೆಳಗಡೆ ಅಡಿಕೆ ಸೋಗೆ, ತೆಂಗಿನ ಸೋಗೆ ನಾವು ಹೊರಗಡೆ ಅಲ್ಲೇ ತೋಟಗಳಲ್ಲಿ ಚಿಪ್ ಮಾಡಿ ಇದು ಮಾಡೋದ್ರ ಜೊತೆಗೆ ಸ್ವಲ್ಪ ಈಗ ಒಂದು ಇದ್ರ ಟೈಮಲ್ಲಿ ಏನು ಮಾಡ್ತೀವಿ, ತೊಗೊಂಬಂದು ಇಲ್ಲಿ ತಿಪ್ಪೆಗೂ ಕೂಡ ಹಾಕ್ತೀವಿ. ಸೊ ಅದಕ್ಕೆ ಮೇಲ್ಗಡೆ ಒಂದು ಲೇಯರ್ ಮಣ್ಣನ್ನು ಕೂಡ ಕೊಟ್ಬಿಟ್ಟು ಅದನ್ನು ನಾವು ಗೊಬ್ಬರನೂ ಕೂಡ ಏನು ಸಗಣಿ ಬರ್ತದೆ, ಕೊಟ್ಟಿಗೆ ಸಗಣಿ, ಅದನ್ನು ತೊಗೊಂಬಂದು ಅದ್ರ ಮೇಲೆ ಹಾಕ್ಬಿಟ್ಟು ನಾವು ಎರಡನ್ನೂ ಕೂಡ ಮಿಕ್ಸ್ ಆಗೋ ಥರ ಮಾಡಿಬಿಟ್ಟು ನಾವು ತೋಟಕ್ಕೆ ಇದನ್ನು ಮಾಡ್ತೀವಿ. ಇದೊಂಥರ ಈ ಡೈ ಹೌದು, ಎಲ್ಲಾ ತರದ್ದು ಡ್ರೈ ಯಾವ್ಯಾವ ಮೆಟೀರಿಯಲ್ಸ್ ಇದೆ ಅದೆಲ್ಲದೂ ಇಲ್ಲಿ ಬರುತ್ತೆ. ಹೌದು, ಬರುತ್ತೆ. ಇಲ್ಲಿ ನೀವು ಮತ್ತೆ ಇದು ಮಾಡ್ತೀರಾ? ಹೌದು, ಇದು ಕಾಂಪೋಸ್ಟ್ ಆಗಿ ಇದಾದಾಗ ಎವರಿ ಇಯರ್ ಒನ್ಸ್ ನಾವು ತೋಟಕ್ಕೆ ಇದು ಮಾಡ್ಕೊಳ್ತೀವಿ. ತೋಟಕ್ಕೆ ನೀವು ಈ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ? ಅಂದ್ರೆ ಬೆಳೆ ಅದು ಎಷ್ಟು ಪ್ರಮಾಣದಲ್ಲಿ, ಮತ್ತೆ ಉಳಿಕೆ ಏನಾರು ಆಯ್ತು ಅಂತ ಹೇಳಿ ಹೊರಗಡೆ ಏನಾರು ಕೊಡ್ತೀರಾ? ಅದನ್ನ ಹೌದು, ನಾವು ನಮ್ಮ ಒಂದು ಇದಕ್ಕೆ ಈಗ ಏನಿದೆ ನಮ್ದು 7 ಎಕರೆ 16 ಗುಂಟೆ, ನಾವು ಆಕ್ಚುಲಿ ಪ್ರತಿ ವರ್ಷನೂ ನಾನು ದನಿನ ಕೊಟ್ಟಿಗೆ ಗೊಬ್ಬರನ ಕೊಡೋದಿಲ್ಲ. ಸೊ ಅದು ಏನಾಗುತ್ತೆ ಅಂತೇಳಂದ್ರೆ ಅದು ಪ್ರಮಾಣ ತುಂಬಾ ಜಾಸ್ತಿ ಆಗ್ತದೆ. ಅದಕ್ಕೂ ಒಂದು ಇದನ್ನ ಅತಿಯಾದಂಥ ಒಂದು ಗೊಬ್ಬರ ಕೊಟ್ಟರು ಕೂಡ ಅದು ಒಂದು ಬೇರೆ ಥರನೇ ಒಂದು ಎಫೆಕ್ಟ್ ಆಗ್ತದೆ. ಸೊ ಅದರಿಂದಾಗಿ ನಾನು 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸಲ ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ. ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು 20 ರಿಂದ 25 ಲೋಡು ಗೊಬ್ಬರನ ಒಂದು ಈ ಏನು 7 ಎಕರೆ 16 ಗುಂಟೆ ಇದೆ ಇದಕ್ಕೆ ಒಂದು 20 ರಿಂದ 25 ಲೋಡನ್ನ ಒಂದು 3 ವರ್ಷಕ್ಕೆ ಒಂದು ಸಲ ಕೊಡ್ತೀನಿ. ಅಂದ್ರೆ 20 ರಿಂದ 25 ಲೋಡ್ ನೀವು ಮೀಸಲಾಗಿಟ್ಟಿರ್ತೀರಾ? ಹೌದು, ಉಳಿದಿದ್ದನ್ನ ನೀವು ಹೊರಗಡೆ ನಾವು ಸೇಲ್ ಮಾಡ್ತೀವಿ. ಹೌದು, ಈಗ ತೋಟಕ್ಕೆ ನಾವು ಆಕ್ಚುಲಿ ನಮ್ದು ಹಸುಗಳ ಸಾಕಾಣಿಕೆ ಇರೋದ್ರಿಂದ ಈಗ ಅದರಲ್ಲಿ ಏನು ನಮ್ಮದು ಶೆಡ್ಡಲ್ಲಿ ಗಂಜಲ ಮತ್ತು ನಾವು ಶೆಡ್ ತೊಳೆದಿದ್ದಂಥ ನೀರು ಇದು ಬರ್ತದೆ, ಅದು ಗಂಜಲನ ಡೈರೆಕ್ಟಾಗಿ ತೋಟಕ್ಕೆ ಕೊಟ್ಟರೆ ಅದು ಮರಗಳಿಗೆ ಇದಕ್ಕೆ ತುಂಬ ಅದು ಪರಿಣಾಮ ಬೀರುತ್ತೆ. ಅದರಿಂದಾಗಿ ಏನು ಮಾಡ್ತೀವಿ, ಈಗ ಒಂದು ಪ್ರಮಾಣದಲ್ಲಿ ಈಗ ಗಂಜಲ ಇದ್ದರೆ ಅದಕ್ಕೆ
9 ಪ್ರಮಾಣನ ನೀರು ಮಿಕ್ಸ್ ಮಾಡಬೇಕು. ಆವಾಗ ಯಾವುದೇ ಥರದ ಇದು ಆಗೋದಿಲ್ಲ. ಅದಕ್ಕೆ ತೆಂಗಿಗೆ ಮತ್ತು ಅಡಿಕೆಗೆ ಒಳ್ಳೆ ಗೊಬ್ಬರ ಇದಾಗತ್ತೆ. ಸೊ ಅದರಿಂದಾಗಿ ಏನು ಮಾಡ್ತೀವಿ ನಾವು, ಶೆಡ್ ತೊಳೆದಿದ್ದು ಮತ್ತು ಹಸುಗಳ ಮೈ ತೊಳೆದಿದ್ದು ಎಲ್ಲದನ್ನು ಕೂಡ ಬಂದು ಈ ಒಂದು ತೊಟ್ಟಿನಲ್ಲಿ ಶೇಖರಣೆ ಆಗೋ ಥರ ಮಾಡಿದ್ದೀವಿ. ಸೊ ಇದರಿಂದ ಮೋಟ್ರನ್ನ ಇಟ್ಬಿಟ್ಟು ನಾವು ಡೈರೆಕ್ಟಾಗಿ ತೋಟಕ್ಕೆ ಅದನ್ನು ಪ್ರತಿ ಒಂದು ವಾರಕ್ಕೊಂದ್ಸಲ ತೋಟಕ್ಕೆ ನಾವು ಹೊಡಿತಾ ಇದ್ದೀವಿ. ಅದನ್ನ ಡೈಲ್ಯೂಟ್ ಮಾಡ್ತೀರಾ ಅಥವಾ ಡೈರೆಕ್ಟ್ ಆಗಿ? ಅಂದರೆ ಅಲ್ಲಿಂದ ನಾವು ಶೆಡ್ ತೊಳೆದಿದ್ದು ಮತ್ತು ಹಸುಗಳ ಮೈ ತೊಳೆದಿದ್ದು ಅಲ್ಲೇ ಪೂರ್ತಿ ಡೈಲ್ಯೂಟ್ ಆಗ್ತದೆ, ಬಂದಿರುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ನಾವು ಏನು ಮಾಡ್ತೀವಿ, ತೋಟಕ್ಕೆ ಇದನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೂ ಒಂದು ಬೋರನ್ನು ಕೂಡ ಸ್ಟಾರ್ಟ್ ಮಾಡಿ ಎರಡೂ ನೀರನ್ನು ಬಿಟ್ಟಾಗ ಅದೇನಾಗುತ್ತೆ ಎಲ್ಲ ಕಡೆಗೂ ಸಾಕಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಆಗಿ ತೋಟಕ್ಕೆ ಹೋಗ್ತದೆ. ನಾವು ಹಸುಗಳನ್ನ ಹೈನುಗಾರಿಕೆನಲ್ಲಿ ಏನಂತೇಳಂದ್ರೆ ನಾವು ಇದಕ್ಕೆ ನಾವು ಇದನ್ನ ಮಾಡೋದಿಲ್ಲ, ಅವನ್ನ ಕಟ್ಟಿಬಿಟ್ಟು ಸಾಕೋದಿಲ್ಲ, ಕಂಪ್ಲೀಟ್ ಆಗಿ ಬಿಚ್ಚಿ ಬಿಡ್ತೀವಿ. ಅವು ಎಷ್ಟು ಫ್ರೀಡಮ್ ಆಗಿರ್ತಾವೋ ಅವು ಅಷ್ಟೇ ಅವಕ್ಕೆ ಒಳ್ಳೆ ಆರೋಗ್ಯವಾಗಿರ್ತವೆ. ಅದರಿಂದಾಗಿ ನಾವು ಇದನ್ನ ಏನಂದ್ರೆ ಇಲ್ಲಿ ಸ್ವಲ್ಪ ರಾತ್ರಿ ಟೈಮು ಚಿರತೆ ಕಾಟ ಇರೋದ್ರಿಂದಾಗಿ ನಾವು ರಾತ್ರಿ ಮಾತ್ರ ಒಳಗಡೆ ಕಟ್ತೀವಿ. ಚಿರತೆಗಳು ಹೌದು, ಅದೊಂದು ಇದಿರೋದ್ರಿಂದಾಗಿ ನಾವು ಒಳಗಡೆ ಅದನ್ನ ಸುತ್ತಲೂ ಕವರ್ ಮಾಡಿಬಿಟ್ಟು ಕಟ್ತೀವಿ. ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಕಂಪ್ಲೀಟ್ ಓಪನ್ ಶೆಡ್ ಅನ್ನ ಇದನ್ನ ಮಾಡ್ತಾ ಇದ್ವಿ. ಬೆಳಗ್ಗೆ ಹಾಲು ಕರೆದಾಗಿ ಅವು ಇದಾದ ತಕ್ಷಣನೇ ಬಿಚ್ಚಿ ಬಿಟ್ರೆ ಇಲ್ಲಿ ಹೊರಗಡೆ ಬಂದು ಫ್ರೀಯಾಗಿ ಮಲ್ಕೊಳ್ತವೆ. ಅವಕ್ಕೆ ಮೇವಿನ ಇದೆಲ್ಲ ಯಾವಾಗ ಬೇಕು ಅವಾಗ ಮೇವು ತಿಂದ್ಕೊತವೆ. ಮತ್ತು ನೀರಿನ ವ್ಯವಸ್ಥೆ ಅಲ್ಲಲ್ಲೇ ನಾವು ತೊಟ್ಟಿಗಳಿಟ್ಬಿಟ್ಟು ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಬೇಕು ಅಂದಾಗ ನೀರು ಕುಡ್ಕೊಳ್ತವೆ, ಮೇವು ತಿಂದ್ಕೊಳ್ತವೆ, ಆರಾಮಾಗಿ ಮಲ್ಕೊಳ್ತವೆ. ಅದರಿಂದಾಗಿ ನಮಗೆ ಹಾಲಿನ ಉತ್ಪನ್ನನೂ ಕೂಡ ತುಂಬ ಚೆನ್ನಾಗಿ ಜಾಸ್ತಿ ಆಗಿದೆ. ಒಟ್ಟು ಎಷ್ಟು ಒಂದು ಹಸುಗಳಿದಾವೆ ನಿಮ್ಮಲ್ಲಿ? ನಮ್ಮಲ್ಲಿ ಈಗ ಒಟ್ಟು 10 ಹಸುಗಳಿದೆ. ತಳಿ ಎಲ್ಲ HF ಮತ್ತು ಜರ್ಸಿ ಇರೋದು. ಇದರದ್ದು ಉತ್ಪನ್ನಗಳನ್ನ ನೀವು ಹೆಚ್ಚಾಗಿ ನೀವು ಅಕ್ಷಯ ಕಲ್ಪಕ್ಕೆ ಕೊಡ್ತಾ ಇದ್ದೀವಿ? ಹೌದು, ನಮ್ದು ಕಂಪ್ಲೀಟ್ ಇದರಿಂದ ನಾವು ಈಗ ಸುಮಾರು 4-5 ವರ್ಷ ಆಯಿತು. 5 ವರ್ಷದಿಂದಲೂ ತಿಪ್ಟೂರು ಅಕ್ಷಯ ಕಲ್ಪ ಒಂದು ಡೈರಿ ಇದಕ್ಕೇನೆ ಹಾಲು ಹೋಗ್ತಾ ಇರೋದು. ಈ ಪೆಡಾಕ್ ಇದೆಲ್ಲ ಕಾನ್ಸೆಪ್ಟ್ ಹೇಗೆ ನೀವೇ ಇದು ಮಾಡಿರೋದಾ ಅಥವಾ? ಇದು ಆ್ಯಕ್ಚುಲಿ ಪೆಡಾಕದ ಒಂದು ಕಾನ್ಸೆಪ್ಟ್ ಬಂದು ಅಕ್ಷಯ ಕಲ್ಪದವ್ರದೇ ಮೇಯ್ನ್ ಇದಿದೆ. ಸೊ ಇದು ಆ್ಯಕ್ಚುಲ್ ಆಗಿ ಈ ಒಂದು ಸೆಟಪ್ ಮಾಡ್ಕೊಳ್ಳೋದ್ರಿಂದಾಗಿ ನಾವು ಒಂದು ಹೈನುಗಾರಿಕೆ ತುಂಬ ಸುಲಭವಾದ ಒಂದು ಕೆಲಸ ಇದಾಗತ್ತೆ. ಈಗ ನಾವು ಅವನ್ನ ಯಾವುದೇ ಒಂದು ಕಟ್ಟೋ ಅಂಥ ವ್ಯವಸ್ಥೆ ಇರೋದಿಲ್ಲ. ಅವನ್ನ ನೀರಿಗೆ ಬಿಚ್ಕೊಂಡೋಗಿ ನೀರು ಕುಡಿಸೋದು, ಕಟ್ಟೋದು ಅದೇ ತುಂಬ ಟೈಮ್ ತೊಗೊಳುತ್ತೆ. ಸೊ ಈ ಥರ ಒಂದು ವ್ಯವಸ್ಥೆನ ಸೆಟಪ್ ಮಾಡ್ಕೊಂಡ್ಬಿಡ್ತು ಅಂತೇಳಂದರೆ ಅವು ಫ್ರೀಡಮ್ ಆಗಿರ್ತವೆ, ನಮಗೆ ಕೆಲಸ ಕಡಿಮೆ ಆಗತ್ತೆ. ಸೊ ಅವಕ್ಕೆ ಯಾವುದೇ ಒಂದು ರಿಸ್ಕ್ ಇರೋದಿಲ್ಲ, ಅವು ಕೂಡ ಫ್ರೀಡಮ್ ಆಗಿ ಬೆಳೀತವೆ. ಅದರಿಂದಾಗಿ ಅವಕ್ಕೂ ಕೂಡ ಯಾವುದೇ ಸ್ಟ್ರೆಸ್ ಬರೋದಿಲ್ಲ. ಅದರಿಂದಾಗಿ ಒಳ್ಳೆ ಹಾಲಿನ ಉತ್ಪನ್ನನೂ ಕೂಡ ಜಾಸ್ತಿ ಆಗತ್ತೆ. ಬಹುಶಃ ನಿಮಗೆ ಈ ಚಿರತೆ ಕಾಟ ಇಲ್ಲ ಅಂದಿದ್ರೆ ಅವಶ್ಯಕತೆನೇ ಇರಲಿಲ್ಲ ನಮಗೆ. ಅವಕ್ಕೆ ಏನು ಅಲ್ಲಿ ಒಂದು ಕಡೆಗೆ ನಾವು ಏನು ಅದು ದೋಣಿ ಮಾಡಿದೀವಿ, ಆ ದೋಣಿನಲ್ಲಿ ಮೇವು ತುಂಬಿ ಬಿಟ್ರೆ ಯಾವಾಗ ಬೇಕು ಅವಾಗ ತಿಂದ್ಕೊಂತವೆ, ಮತ್ತೆ ಬಂದು ಇಲ್ಲಿ ಮಲ್ಕೊಳ್ಳೋವು. ಆ ಒಂದು ಚಿರತೆ ಕಾಟದಿಂದಾಗಿ ಒಂದು ರಾತ್ರಿ ಟೈಮ್ ನಾವು ಅವನ್ನ ಸ್ವಲ್ಪ ಇದು ಸೇಫ್ಟಿ ಇದಕ್ಕಾಗಿ ಕಟ್ಟಬೇಕಾಗಿದೆ ಅಷ್ಟೇ. ಇದಕ್ಕೆ ಮೇವಿಗೆ ಹೇಗೆ ಒಂದು ಇದು ಮಾಡ್ಕೊಂಡಿದ್ದೀರಾ? ನಾವು ಎಲ್ಲ ಕೂಡ ರಸಮೇವನ್ನೇ, ಅದು ಸೈಲೇಜ್ ಇದನ್ನೇ ನಾವು ಬಳಸ್ತಾ ಇರೋದು. ಸೊ ಅದ್ರ ಜೊತೆಗೆ ನಾವೇನು ಈ ಬೂಸ ಇದು ಎಲ್ಲ ಜೋಳದಿಟ್ಟು ಮತ್ತು ರವೆ ಬೂಸ ಇದು ಕೊಡ್ತೀವಿ. ಅದನ್ನು ಸೈಲೇಜ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಗೊಂತಿಗೆ ಹಾಕ್ಬಿಡ್ತೀವಿ. ಸೊ ಅದಕ್ಕೆ ಸಪ್ರೇಟಾಗಿ ನಾವು ಅದನ್ನು ನೀರಿನಲ್ಲಿ ಕಲಿಸ್ಬಿಟ್ಟು ತಿನ್ನಿಸೋದಿಲ್ಲ. ಅದೇನಾಗುತ್ತೆ, ಅದರಿಂದಾಗಿ ಸೈಲೇಜ್ ಜೊತೆಗೇ ಅದು ತಿಂದ್ಕೊಳ್ಳೋದ್ರಿಂದ ಮೆಲುಕಿನಲ್ಲಿ ಒಳ್ಳೆ ಅವಕ್ಕೆ ಒಂದು ಇದು ಬೂಸನೂ ಕೂಡ ಮೆಲುಕು ಹಾಕೋದ್ರಿಂದಾಗಿ ಅವಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆ ಬೂಸದಲ್ಲಿ ಇರ್ತಕ್ಕಂಥ ಒಂದು ಪೋಷಕಾಂಶಗಳು ಬಾಡಿಗೆ ಸರ್ಕ್ಯುಲೇಟ್ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಇಡೀ ತೋಟದ ಗೊಬ್ಬರದ ಮ್ಯಾನೇಜ್ಮೆಂಟ್ ಇವರೇ? ಹೌದು, ಖಂಡಿತವಾಗಿಯೂ ಈ ಹಸುಗಳಿಂದಾಗೆ ನಾವು ಕಂಪ್ಲೀಟ್ ಒಂದು ಆರ್ಗ್ಯಾನಿಕ್ ಇದಕ್ಕೆ ತುಂಬ ಒಂದು ಹೆಲ್ಪ್ ಆಗಿದೆ. ಇದು ನಮ್ಮ ಒಂದು ಹಸುಗಳ ಒಂದು ಇದಕ್ಕೆ ಸಣ್ಣ ಒಂದು ಸೆಟಪ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮತ್ತು ಹೊರಗಡೆ ಮಕ್ಕದಲ್ಲಿ ಹಸುಗಳು ಮತ್ತು ಕರುಗಳು ಇದು ಎಲ್ಲ ಇದನ್ನು ಮಾಡಲಿಕ್ಕೆ, ಸಾಕಾಣಿಕೆ ಮಾಡಲಿಕ್ಕೆ, ಮತ್ತು ಹಾಲು ಕರೀಲಿಕ್ಕೆ ಎಲ್ಲ ಮಿಷಿನ್ಗಳನ್ನೇ ನಾವು ಯೂಸ್ ಮಾಡ್ತಾ ಇರೋದು. ಹಾಲು ಕರೀಲಿಕ್ಕೆ ಮತ್ತು ಶೆಡ್ ವಾಶ್ ಮಾಡಲಿಕ್ಕೆ ಎಲ್ಲದನ್ನು ಒಂದು ಮಿಷಿನ್ಗಳೇ ಇದರಿಂದನೇ ನಾವು ಮಾಡ್ಕೊತಾ ಇರೋದು. ಇದು ನಿಮ್ಮದು ಕೊಟ್ಟಿಗೆ ಸೆಟಪ್? ಹೌದು, ಹಸುಗಳು ಇದನ್ನೆಲ್ಲ ಇಲ್ಲೇ ನಾವು ಇದನ್ನು ಮಾಡ್ಕೊಳ್ತಾ ಇರೋದು. ಹಾಲು ಕರೀಲಿಕ್ಕೆ ಎಲ್ಲ ಪೈಪ್ಲೈನ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಇಲ್ಲೇ ಸೆಟಪ್ ಮಾಡ್ಕೊಂಡಿರೋದು. ಸೂಪರ್. ಸೊ ಈಗ ನಿಮ್ಮ ಹಸುಗಳು ಹೊರಗಡೆ ಇದೆ, ಇನ್ನು ಸ್ವಲ್ಪ ಹೊತ್ತಲ್ಲೇ ಹಾಲು ಕರೆಯೋ ಟೈಮಿಗೆ 5 ಗಂಟೆಗೆ ಒಳಗಡೆ ಬರುತ್ತೆ. ಅಲ್ಲಿ ತನಕನೂ ಎಲ್ಲ ಪೆಡಾಕಲ್ಲಿ ಹೊರಗಡೆ ಇರುತ್ತೆ.
ಟೋಟಲಾಗಿ ಒಂದು ಟೈಮಿಗೆ 50ರಿಂದ 55 ಲೀಟ್ರ್ ಹಾಲು ಕಳಿಸ್ತಾ ಇದ್ದೀವಿ. ಪರ್ ಡೇ 100ರಿಂದ 110 ಲೀಟ್ರು ಹಾಲು ಹೋಗ್ತಾ ಇದೆ ನಮ್ಮದು. ಸೊ ರಸಮೇವನ್ನ ನಾವು ಹೇಗೆ ಅಂತೇಳಂದರೆ, ಏನು ಹಲ್ಜೋಳದ ಸೊಪ್ಪೆ ಬರುತ್ತೆ ಅದನ್ನು ತೊಗೊಂಬಂದು ಕಂಪ್ಲೀಟಾಗಿ ಚಾಪ್ ಮಾಡಿ ಅದನ್ನು ನಾವು ಈ ತೊಟ್ಟಿಗಳಲ್ಲಿ ಸ್ಟಾಕ್ ಮಾಡ್ಕೊಳ್ತೀವಿ. ಸೊ ಒಂದು ತೊಟ್ಟಿಗೆ ನಾವು ಏನು ಇದನ್ನು ಮಾಡ್ತೀವಿ ಅದು 45 ದಿವಸ ಆ ಒಂದು ಇದರಲ್ಲೇ ತೊಟ್ಟಿನಲ್ಲಿ ಮಾಗಬೇಕು. ಮಾಗಿದಾಗ ಅದು ಕಂಪ್ಲೀಟಾಗಿ ಏನು ಸೈಲೇಜ್ ಅಂತ ನಾವು ಕರಿತೀವಿ ಅದು ಇದಾಗುತ್ತೆ. ಅದರಲ್ಲಿ ಏನು ಪೋಷಕಾಂಶಗಳು ಇದು ಡೆವಲಪ್ ಆಗುತ್ತೋ ಅದು 45 ಡೇಸಲ್ಲಿ ಅದು ಡೆವಲಪ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಇದು ಮಾಡಬಾರ್ದು. ನಾವು ಅದು ಏನು ಸ್ಟಾಕ್ ಮಾಡ್ತೀವಿ ಅದಕ್ಕೆ ಕಂಪ್ಲೀಟಾಗಿ ಟಾರ್ಪಲ್ ಹಾಕ್ಬಿಟ್ಟು ಒಂದು ಚೂರು ಕೂಡ ಗಾಳ ಆಡದೇ ಇರೋ ರೀತಿ ಅದನ್ನು ನಾವು ಕವರ್ ಮಾಡಿ ಬಿಟ್ಟಿರ್ತೀವಿ. ಸೊ ಅದು 45 ಡೇಸ್ ಆದಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಬಳಸ್ತೀವಿ ಪ್ರತಿನಿತ್ಯನೂ. ಇದು ಏನೇನು ಚಾಪ್ ಮಾಡಿಬಿಟ್ಟು ಕೊಟ್ಟಿದ್ದೀರಾ ಇದಕ್ಕೆ? ಸೊ ನಾವು ಅದು ಹಲ್ಜೋಳದ ಸೊಪ್ಪೆ ಏನು ಬರುತ್ತೆ ಅದು ಒಂದನ್ನೇ, ನಾವು ಇದಕ್ಕೆ ಯಾವುದೇ ಥರದ ಮಿಕ್ಸನ್ನು ಮಾಡೋದಿಲ್ಲ. ಯಾವುದೇ ಥರದ ಮಿಕ್ಸ್ ಮಾಡೋದಿಲ್ಲ. ಸೊ ಅದೊಂದನ್ನೇ ನಾವು ಇದನ್ನು ಮಾಡಿಬಿಟ್ಟು ಅದರಲ್ಲಿ ತೆನೆ ಸಮೇತ ನಾವು ಏನು ಅದನ್ನು ಚಾಪ್ ಮಾಡೋದ್ರಿಂದಾಗಿ ಸೊ ಆ ತೆನೆನಲ್ಲೇ ಎಲ್ಲ ಒಂದು ಸಕ್ಕರೆ ಅಂಶ ಮತ್ತು ಏನು ಅದಕ್ಕೆ ಇದು ಬೇಕೋ ಅದು ಎಲ್ಲದೂ ಕೂಡ ಅದು ಆ ಇದರಲ್ಲಿ ಸಪ್ಲೈ ಆಗುತ್ತೆ. ಅಲ್ಲ, ಕೆಲವು ಕಡೆ ಬೆಲ್ಲ ಆ್ಯಡ್ ಮಾಡಬೇಕು ಅಂತ. ಅದು ಆ್ಯಕ್ಚುಲಿ ನಾವು ಏನು ಹಲ್ಜೋಳದ ಸೊಪ್ಪೆ ಇದನ್ನು ಮಾಡ್ತೀವಿ ಅದಕ್ಕೆ ಅವಶ್ಯಕತೆ ಇಲ್ಲ ಬೆಲ್ಲ ಇದನ್ನು, ಯಾಕೆಂದರೆ ಆ ಕಾಳಿನಲ್ಲೇ ಸೊ ಸಕ್ಕರೆ ಅಂಶ ಇರೋದ್ರಿಂದಾಗಿ ಅಡಿಷನಲ್ ಆಗಿ ನಾವು ಮತ್ತೆ ಅದಕ್ಕೆ ಬೆಲ್ಲ ಇದನ್ನು ಬಳಸಕ್ಕಂಥ ಅವಶ್ಯಕತೆ ಇಲ್ಲ. ತೋರಿಸ್ಬೋದಾ? ಖಂಡಿತವಾಗಿಯೂ. ಇದು 45 ದಿವಸ ಏನು ನಾವು ಅದನ್ನು ಕಂಪ್ಲೀಟಾಗಿ ಗಾಳಿ ಆಡದೇ ಇರೋ ರೀತಿ ನಾವು ಮುಚ್ಚಿ ಇಡ್ತೀವಿ. ಅದು 45 ದಿವಸ ಆದಮೇಲೆ ಈ ಥರ ಕಂಪ್ಲೀಟ್ ಕಂದು ಬಣ್ಣಕ್ಕೆ ತಿರುಗುತ್ತೆ. ಸೊ ಇದ್ರ ಜೊತೆಗೆ ಒಳ್ಳೆ ಈ ಬೆಲ್ಲದ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅದರಲ್ಲಿ ಏನು ಪೋಷಕಾಂಶಗಳಿದೆ ಅದೆಲ್ಲ ಕೂಡ ಫುಲ್ ಕಂಪ್ಲೀಟಾಗಿ ಡೆವಲಪ್ ಆಗಿರುತ್ತೆ. ನಾವು ಈ ಹೈನುಗಾರಿಕೆ ಮಾಡ್ಕೊಂಡಿರೋದ್ರಿಂದ ಎಷ್ಟು ಉಪಯೋಗ ಅಂತೇಳಂದರೆ ನೋಡಿ, ಅಡುಗೆಗೂ ಕೂಡ ನಾವು ಗೋಬರ್ ಗ್ಯಾಸನ್ನು ಬಳಸ್ತಾ ಇದ್ದೀವಿ. ಸೊ ಇದರಿಂದಾಗಿ ನಮಗೇನು ಪ್ರತಿ ತಿಂಗಳು ಏನು ಸಿಲಿಂಡ್ರು ಇದು ಬಳಸ್ತಾ ಇದ್ವಿ ಅದರದ್ದು ಯಾವುದೇ ರೀತಿ ಖರ್ಚಿಲ್ಲ. ದಿವಸಕ್ಕೆ 2 ದಿವಸಕ್ಕೊಂದ್ಸಲ ಒಂದು 50ರಿಂದ 60 kg ಸಗಣಿ ಹಾಕ್ಬಿಟ್ಟು ಅದನ್ನು ಸ್ಲರಿ ಮಾಡಿ ಬಿಡ್ತೀವಿ. ಸೊ ಸಾಕಷ್ಟು ನಮಗೆ ಇದರಿಂದ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೂಡ ನಮಗೆ ಗ್ಯಾಸು ಇದರಿಂದನೇ ಉತ್ಪತ್ತಿ ಆಗ್ತಾ ಇದೆ. ಇದೇನಿದು? ಇದು ಗೋಬರ್ ಗ್ಯಾಸ್ದು ಇದು ಪೈಪ್ ಲೈನ್. ಹೌದು, ಕಿಚನ್ಗೆ ಹೋಗಿರೋದು. ಇದ್ರದ್ದು ಸ್ಲರಿ ಕೂಡ ಏನಾಗುತ್ತೆ ಅಂತಂದ್ರೆ ಡೈರೆಕ್ಟ್ ನಾನು ತೊಟ್ಟಿ ಕನೆಕ್ಟ್ ಮಾಡಿದ್ದೀನಿ ಗಂಜಲದ ಇದ್ರ ತೊಟ್ಟಿಗೆ. ಸೊ ಅದು ಸ್ಲರಿ ಕೂಡ ಡೈರೆಕ್ಟ್ ಆಗಿ ಗಂಜಲ ಮತ್ತು ನೀರಿನ ಜೊತೆಗೆ ತೋಟಕ್ಕೆ ಹೋಗುತ್ತೆ ಮೋಟ್ರಲ್ಲಿ. ಇದನ್ನ ತುಂಬಿಸೋದು ಹೇಗೆ ತುಂಬಿಸ್ತೀರಾ ಈ ಬಲೂನ್ನ? ಸೊ ಇಲ್ಲಿಂದ ನಾವು ಸಗಣಿ ಏನಿದೆ ಅದನ್ನ ಇದನ್ನ ಮಾಡಿಬಿಟ್ಟು ಕದರಿ ಬಿಟ್ರೆ ಅದರಿಂದ ಇದು ಇದ್ರೊಳಗಡೆ ಇದಾಗತ್ತೆ. ಅಂದ್ರೆ ಹೆಂಗೆ? ಅಲ್ಲಿ ಪೈಪ್ ಲೈನ್ ಇದೆ ಒಳಗಡೆ, ಕೆಳಗಡೆ ಪೈಪ್ ಇದಾಗಿದೆ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಇದು ಬರುತ್ತೆ. ಈಗ ಆಕ್ಚುಲಿ ಬೆಳಗ್ಗೆಯಿಂದ ಅಡುಗೆ ಮಾಡಿರೋದ್ರಿಂದಾಗಿ ಗ್ಯಾಸ್ ಕಡಿಮೆ ಆಗಿದೆ. ಸೊ ಇದಾಗಿದೆ. ಈಗ ಏನಿದಾಗಿದೆ ಮತ್ತೆ ಸಂಜೆ ಅಷ್ಟರಲ್ಲಿ ಅದ್ರೊಳಗಡೆ ಫುಲ್ ಗ್ಯಾಸ್ ಭರ್ತಿ ಆಗತ್ತೆ. ಬಿಸಿಲಲ್ಲಿ ಒಳ್ಳೆ ಚೆನ್ನಾಗಿ ಬಿಸಿಲು ಕಾಲದಲ್ಲಿ ಫುಲ್ ಕಂಪ್ಲೀಟ್ ಇದಾಗುತ್ತೆ. ಸ್ವಲ್ಪ ಅಂದರೆ ಈಗ ಚಳಿ ಮತ್ತು ಮಳೆಗಾಲದಲ್ಲಿ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಏನಂತಂದ್ರೆ ನಾವು ಪ್ರತಿ ದಿವಸ ಸಗಣಿ ಕದರಿದ್ರೆ ಮಾಮೂಲಿಯಾಗಿ ಇದಾಗುತ್ತೆ. ಈ ಬೇಸಿಗೆ ಕಾಲ ಇದು ಬಂತಂತಂದ್ರೆ 2 ದಿವಸಕ್ಕೆಲ್ಲ 3 ದಿವಸಕ್ಕೆ ಒಂದು ದಿವಸ ಸಗಣಿ ಕದರಿದ್ರೂ ಸಾಕು. ಈ ಸೆಟಪ್ ಹೇಗೆ, ಎಷ್ಟು ಖರ್ಚಾಗಿದೆ? ಇದು ನಮ್ಗೆ ಆಕ್ಚುಲಿ ಅಕ್ಷಯ ಕಲ್ಪ ಕಡೆಯಿಂದ ನಮಗೆ ಇದನ್ನ ಮಾಡಿದ್ದು. ಇದು ಆಕ್ಚುಯಲ್ ಆಗಿ ಕಾಸ್ಟ್ ಬಂದು 70,000 ಇದೆ. ಇದು ಅಕ್ಷಯ ಕಲ್ಪ ತಿಪ್ಟೂರು. ಅದು ನಮ್ದು ಈಗ ಹಾಲೆಲ್ಲ ಈಗ ಅಕ್ಷಯ ಕಲ್ಪ ಇದಕ್ಕೆ ಸಪ್ಲೈ ಆಗ್ತಿರೋದ್ರಿಂದ ಅವ್ರ ಕಡೆಯಿಂದ ನಮಗೆ ಇದನ್ನ ಕೊಟ್ಟಿದ್ದು. ಸೊ ಇದು ನಾವು ಅಕ್ಷಯ ಕಲ್ಪದ ಒಂದು ಇದರಲ್ಲಿ ಬರೀ 11,000 ಮಾತ್ರ ನಾವು ಕಟ್ಟಿರ್ತಕ್ಕಂಥ. ಬರೀ 11,000. ಎಷ್ಟು ಲೀಟರ್ ಇದು? ಆಕ್ಚುಲಿ 2 kg ಸಿಲಿಂಡರ್ ಕೆಪಾಸಿಟಿ ಇದಕ್ಕೆ ಇದು ಪರ್ ಡೇಗೆ. ಇದಿಷ್ಟು ಇಲ್ಲಿವರೆಗೂ ಕೊಟ್ಟಂಥ ಒಂದು ಮಾಹಿತಿ, ನಮ್ಮ ಒಂದು ಈ ತೋಟದ ಒಂದು ಪರಿಚಯ, ಸಣ್ಣ ಪರಿಚಯ. ಸೊ ಈಗ ಇಲ್ಲಿ ಏನೇನು ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಒಂದು ವಿವರಣೆಯನ್ನು ನಾನು ಕೊಟ್ಟಿದ್ದೀನಿ. ನನ್ನ ಕಡೆಯಿಂದ ಎಷ್ಟು ನಾನು ನನ್ನ ಒಂದು ಅನುಭವದ ಮೇಲೆ ನಾನು ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ನಾನು ಮಾಡ್ಕೊತ ಬಂದಿದ್ದೀನಿ. ಇವರು ನಮ್ಮ ಬ್ರದರು, ಸೊ ನಾಗರಾಜ್ ಅಂತ ಹೇಳ್ಬಿಟ್ಟು, ಇವರು ಕೂಡ ನನಗೆ ಎಲ್ಲ ಒಂದು ಕೆಲಸಗಳಿಗೆ ನನ್ನ ಒಂದು ವ್ಯವಸಾಯದ್ದಿರ್ಬೋದು ಮತ್ತು ಹೈನುಗಾರಿಕೆದಿರ್ಬೋದು ಸಂಪೂರ್ಣವಾದಂಥ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಇವರು ಮತ್ತು ನನ್ನ ಕುಟುಂಬ, ನಮ್ಮ ತಾಯಿ ಇರ್ಬೋದು, ನನ್ನ ಮಡದಿ ಇರ್ಬೋದು, ಎಲ್ಲರ ಒಂದು ಸಹಕಾರದಲ್ಲಿ ನಾನು ಈ ಮಟ್ಟಕ್ಕೆ ಒಂದು ಇದನ್ನು ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಹೆಚ್ಚಿನ ಒಂದು ಮಾಹಿತಿನ ಏನಾದ್ರೂ ನನಗೆ ತಲುಪಿಸ್ಬೇಕು ಅಂತೇಳಿ ಅನ್ನೋಂಥದ್ದು ನಿಮಗೆ ಇದ್ದರೆ ಖಂಡಿತವಾಗಿಯೂ ನಾನು ಅದನ್ನು ಒಂದು ಆಹ್ವಾನಿಸ್ತೀನಿ. ಈ ನನ್ನ ಕೆಳಗಡೆ ಇರ್ತಕ್ಕಂಥ ಒಂದು ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ನನ್ನನ್ನು ಕಾಲ್ ಮಾಡಿಬಿಟ್ಟು
ಇಲ್ಲ ನಿಮಗೆ ಯಾವುದೇ ಒಂದು ವಿವರಣೆ ಬೇಕು ಅನ್ನಂಗಿದ್ರೆ ನನಗೆ ಕಾಲ್ ಮಾಡ್ಬೋದು. ನಾನು ಯಾವಾಗ ಬೇಕಾದ್ರೂ ನಾನು ನಿಮಗೆ ಒಂದು ಮಾಹಿತಿನ ಕೊಡೋದಕ್ಕೂ ನಾನು ಸಿದ್ಧವಾಗಿದ್ದೀನಿ. ನಿಮ್ಮಿಂದ ನನಗೆ ಪಡ್ಕೊಳ್ಳೋದಕ್ಕೂ ನಾನು ಒಂದು ನಿರೀಕ್ಷೆಯಲ್ಲಿದ್ದೀನಿ. ಸೊ ಯಾರಾದ್ರೂ ನನಗೆ ಒಂದು ತಿಳಿಸ್ಬೇಕು ಅನ್ನೋ ಆಸೆ ಇದ್ದಂಥವ್ರು ಖಂಡಿತವಾಗೂ ನೀವು ಕಾಲ್ ಮಾಡ್ಬೋದು. ಧನ್ಯವಾದಗಳು.